ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಬಳಿ ಮಹಿಳೆ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಅಲ್ಲು ಅರ್ಜುನ್ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ಆಕ್ರೋಶ ತಣ್ಣಗಾಗ್ತಾ ಇಲ್ಲ, ಇದು ಬೇರೆ ಬೇರೆ ಸ್ವರೂಪ ಪಡೆದುಕೊಳ್ತಾ ಇದೆ. ನೋಡಿ, ರೇವತಿ ಅನ್ನುವಂಥ ಮಹಿಳೆ ಅವತ್ತು ಪ್ರೀಮಿಯರ್ ಶೋನಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲು ತೂರ್ತಕ್ಕೆ ಬಲಿಯಾದರು. ಅದಾದ ಮೇಲೆ ಏನೆಲ್ಲ ಆಗ್ತಿದೆ ನೋಡ್ತಾ ಇದ್ದೀವಿ ನಾವು. OUJSE ವಿದ್ಯಾರ್ಥಿ ಸಂಘಟನೆಯವರು ಹೋರಾಟ ಮಾಡಿ ಕಲ್ಲು ತೂರಾಟ ಮಾಡಿದ್ದಾರೆ. ಮನೆ ಮುಂದಿನ ಹೂವಿನ ಪಾಟ್ಗಳನ್ನು ಪೀಸ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಮನೆಗೆ ನುಗ್ಗಲು ಯತ್ನಿಸಿದ್ರು ಪ್ರತಿಭಟನಾಕಾರರು. ಉಸ್ಮಾನಿಯಾ ವಿವಿಯ ವಿದ್ಯಾರ್ಥಿಗಳು ಕೂಡ ಹೌದು. ರೇವತಿ ಸಾವಿಗೆ ಅಲ್ಲು ಅರ್ಜುನ್ ಕಾರಣ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ರೇವತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಲು ಆಗ್ರಹಿಸಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು ಅಂತೇಳಿ ಘೋಷಣೆ ಕೂಗಿ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ. ಪ್ರತಿಭಟನೆ ವೇಳೆ ಹಲವು ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇತ್ತು. ಹೀಗಾಗಿ ನಟ ಅಲ್ಲು ಅರ್ಜುನ್ನ ಮನೆ ಸುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿ ಅಲ್ಲು ಅರ್ಜುನ್ ಮನೆ ಇದೆ. ಯಾಕಂದ್ರೆ ಈಗ ಅಲ್ಲು ಅರ್ಜುನ್ ಏನಿದ್ದಾರೆ, ಪುಷ್ಪ 2 ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಆದರೆ ಒಂದು ಕಪ್ಪು ಚುಕ್ಕೆ ಅಂತೆ ಈ ಒಂದು ಸಾವಿನಾಯಿತು ರೇವತಿಯದು. ಅವ್ರ ಮಗ ಕೂಡ ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಹೋರಾಡ್ತಾ ಇದ್ದಾನೆ. ಮಾನವೀಯತೆ ದೃಷ್ಟಿಯಿಂದ ಆಸ್ಪತ್ರೆಗೆ ಹೋಗಿಲ್ಲ, ಕೇವಲ ಇವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ರೇವಂತ್ ರೆಡ್ಡಿ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಸೌಜನ್ಯಕ್ಕೆ ಅವರು ಸ್ಪಂದಿಸಬೇಕು ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ನಟ ಅಲ್ಲು ಅರ್ಜುನ್ ಕೂಡ ಮನೆಯಿಂದ ಹೊರಗಡೆ ಬಂದಿಲ್ಲ. ಯಾಕಂದರೆ ಅವರು ಬಹಳ ನೋವಿನಲ್ಲಿದ್ದಾರೆ. ನಿನ್ನೆ ಕೂಡ ಪ್ರೆಸ್ ಮೀಟ್ ಮಾಡಿದ್ರು. ಈ ಘಟನೆಯಿಂದ ಅವರು ಕೂಡ ನೊಂದಿದ್ದಾರೆ ಅಂತ ಅವರೇ ಹೇಳಿದ್ರು. ಬಟ್ ಈಗ ಆ ಸಂಘಟನೆ ಪ್ರತಿಭಟನೆಯನ್ನು ಮಾಡಿ ಅವ್ರ ಮನೆ ಮುಂದಿನ ಪಾಟ್ಗಳನ್ನು ಪೀಸ್ ಮಾಡಿದ್ದಾರೆ ಮತ್ತು ಕಲ್ಲನ್ನು ಎಸೆದಿದ್ದಾರೆ ಅವ್ರ ಮನೆಗೆ. ಈ ಸಂದರ್ಭದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಆ ಪ್ರತಿಭಟನಾ ನಿರತರನ್ನು ಕೆಲವರನ್ನು ವಶಕ್ಕೆ ಪಡೆದಿದ್ದಾರೆ. ಯಾಕೆಂದರೆ ಅಲ್ಲು ಅರ್ಜುನ್ ಪ್ಯಾನ್ ಇಂಡಿಯಾ ಸ್ಟಾರು, ಪುಷ್ಪ 2 ಸಿನಿಮಾ ಮೂಲಕ ಮತ್ತಷ್ಟು ಖ್ಯಾತಿಯನ್ನು ಗಳಿಸಿದ್ದಾರೆ. ಆದರೆ ಇದೊಂದು ಘಟನೆ ಇದೆ ಅಲ್ವಾ, ಇದೆಲ್ಲೋ ಒಂದು ಕಡೆ ಅವರಿಗೆ ನೋವಿಗೆ ಕಾರಣ ಆಗ್ತಾ ಇದೆ, ಬೇಸರಕ್ಕೆ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯ ಸ್ವರೂಪವನ್ನು ಕೂಡ ಇದು ಪಡೆದುಕೊಂಡಿದೆ. ಯಾಕಂದರೆ ರೇವಂತ್ ರೆಡ್ಡಿ ಅವರು ವಿಧಾನಸಭೆಯಲ್ಲಿ ಹೇಳಿದ್ದು, ಇವರು ನಿನ್ನೆ ಪ್ರೆಸ್ ಮೀಟನ್ನು ಮಾಡಿದ್ದು, ಒಂದು ರೀತಿ ಟಾಂಗು ಪ್ರತಿ ಟಾಂಗ್ ಆ ರೀತಿ ನಡೀತಾ ಇದೆ. ಇದು 1 ಕೋಟಿ ಕೊಡಬೇಕು ಪರಿಹಾರ ಅಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಇವ್ರು ಹೇಳಿದ್ರು 25 ಲಕ್ಷ ಕೊಡ್ತೀನಿ, ಅವ್ರ ಕುಟುಂಬದ ಜವಾಬ್ದಾರಿ ನೋಡ್ಕೊಳ್ತೀನಿ, ನಾನು ಅವ್ರ ಕುಟುಂಬದ ಜೊತೆ ನಿರಂತರವಾಗಿರ್ತೀನಿ ಅಂತ ಹೇಳಿ. ಮತ್ತೆ ಇವ್ರ ಮೇಲೆ ಕೇಸ್ ಆಗುತ್ತೆ, ಜೈಲಿಗೆ ಹೋಗ್ತಾರೆ. ಮಧ್ಯಂತರ ಜಾಮೀನಿನ ಮೇಲೆ ಅಲ್ಲು ಅರ್ಜುನ್ ಕೂಡ ಬಿಡುಗಡೆಯಾಗಿದ್ದಾರೆ. ಪ್ರತಿಭಟನಾ ನಿರತರು ನ್ಯಾಯ ಬೇಕು ಅಂತ ಹೇಳಿ ಅಲ್ಲು ಅರ್ಜುನ್ ಹೊರಗಡೆ ಬರಬೇಕು, ಸ್ಪಷ್ಟೀಕರಣ ಕೊಡಬೇಕು, ಏನಾದರೂ ಮಾತನಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದರು. ನೋಡಿ, ಈಗ ನಟ ಅಲ್ಲು ಅರ್ಜುನ್ ಏನಿದ್ದಾರೆ, ಈ ರೀತಿ ಆಕ್ರೋಶಕ್ಕೆ ಗುರಿಯಾಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ರೇವತಿ ಸಾವನ್ನಪ್ಪಿದ ಮೇಲೂ ಕೂಡ ಅವರು ಸಿನಿಮಾವನ್ನ ನೋಡಿದ್ರಂತೆ, ರೋಡ್ ಶೋ ಮಾಡಿದ್ರಂತೆ. ಈ ರೀತಿ ಆರೋಪಗಳು ಅವರ ಮೇಲೆ ಕೇಳಿ ಬರ್ತಾ ಇದ್ದಾವೆ. ರೇವಂತ್ ರೆಡ್ಡಿ ಹೇಳಿದ್ರು, ಏನು ಹೇಳಿದ್ರು ಅಂತ ಹೇಳಿದ್ರೆ, ವಿಧಾನಸಭೆಯಲ್ಲಿ ಅವ್ರ ಪರವಾಗಿ ಕೆಲವೊಬ್ಬರು ಬ್ಯಾಟ್ ಮಾಡಿದ್ರು, ಅವ್ರು ನೋಡಕ್ಕೆ ಹೋಗಿದ್ರು ಅಂತೇಳಿ.